ಈಗ ಇಡೀ ಟ್ರೈನ್ ಬೋಗಿನೇ ಬುಕ್ ಮಾಡಬಹುದಂತೆ. ಇದು ನಿಂಗೆ ಗೊತ್ತಿದ್ಯಾ? ಇಡೀ ಬೋಗಿನೇನಮ್ಮ, ಇಡೀ ಟ್ರೈನೇ ಬುಕ್ ಮಾಡ್ಬೋದು ಇವಾಗ. ಹೌದಾ? ಇಡೀ ಟ್ರೈನಾ? ಹೌದು. ನಿಂಗೆ ಯಾಕೆ ಇಡೀ ಬೋಗಿ? ಇನ್ನು 3 ತಿಂಗಳಲ್ಲಿ ನಮ್ ಭಾವನ್ ಮದುವೆ ಇದೆ. ನಮ್ ಕಡೆಯಲ್ಲಿ ಒಂದು 65ರಿಂದ 70 ಜನ ಆಗ್ತಾರೆ. ಅಷ್ಟ್ ಜನ ಅಂತಂದ್ರೆ 2 ಬಸ್ ಬೇಕಾಗತ್ತೆ. ಅದಕ್ಕಿಂತ ಟ್ರೈನ್ ಬೋಗಿನೇ ಬುಕ್ ಮಾಡ್ಬೋದಲ್ವಾ? ಬಟ್ ಹೆಂಗ್ ಬುಕ್ ಮಾಡೋದು? ಹೇಳ್ತೀನಿ. ಈಗ ಮೊದಲು ಗೂಗಲ್ ಓಪನ್ ಮಾಡು, FTR IRCTC ನ ಟೈಪ್ ಮಾಡು. ಅವಾಗೊಂದು ನಿಂಗೆ ಲಿಂಕ್ ಕಾಣುತ್ತೆ, ಅದರಲ್ಲಿ ಅದನ್ನ ಕ್ಲಿಕ್ ಮಾಡು. ಇದರಲ್ಲಿ ನಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ರಿಜಿಸ್ಟರ್ ಮಾಡಿದ ನಂತರ ಇದ್ರಲ್ಲಿ ಕೇಳುತ್ತೆ ಕೋಚಾ ಅಥವಾ ಟ್ರೈನಾ ಅಂತ. ನಿನಗೆ ಬೇಕಾಗಿರೋದು ಕೋಚ್ ಅಲ್ವಾ, ಕೋಚ್ನ ಸೆಲೆಕ್ಟ್ ಮಾಡ್ಕೊ. ಕೋಚನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಇದರಲ್ಲಿ ಯಾವ ಟೈಪ್ ನಿನ್ಗೆ ಬೇಕಾಗುತ್ತೆ ಅಂದ್ರೆ AC-ನಾ ನಾನ್ AC-ನಾ ಅಂತ ಸೆಲೆಕ್ಟ್ ಮಾಡ್ಕೊ. ನೆಕ್ಸ್ಟ್ ಇದ್ರ ನಂತರ ಇಲ್ಲಿ ಯಾವ ಸ್ಟೇಷನ್ ಹತ್ತತ್ಯಾ, ಯಾವ ಸ್ಟೇಷನ್ ಇಳಿತ್ಯಾ ಅನ್ನೋದನ್ನ ಇಲ್ಲಿ ಡಿಸೈಡ್ ಮಾಡ್ಕೊಂಡು ಇಲ್ಲಿ ಟೈಪ್ ಮಾಡ್ಕೊ. ನೆಕ್ಸ್ಟ್ ಯಾವ ದಿನ ನೀನ್ ಜರ್ನಿ ಮಾಡ್ತೀಯಾ ಆ ಡೇಟ್ ನ ಇಲ್ಲಿ ಮೆನ್ಷನ್ ಮಾಡು. ನೆನಪಲ್ಲಿ ಇಟ್ಕೋ, ಇದು 30 ದಿನ ಮುಂಚೆನೆ ನೀನ್ ಇಲ್ಲಿ ಬುಕ್ ಮಾಡ್ಬೇಕಾಗುತ್ತೆ. ಇದ್ರ ನಂತರ ಯಾವ ಟ್ರೈನ್ ಅನ್ನೋದನ್ನ ನೀನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊ. 30 ದಿನ ಮುಂಚೆ ನೀನೇನ್ ಬುಕ್ ಮಾಡ್ತೀಯಲ್ಲ ಆಗ 50,000 ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಇಡಬೇಕಾಗುತ್ತೆ. ಏನು 50,000 ಡೆಪಾಸಿಟ್? ಟೆನ್ಷನ್ ಆಗ್ಬೇಡ, ನೀನ್ ಜರ್ನಿ ಮುಗಿಸ್ಕೊಂಡು ಬಂತಿಯಲ್ಲ ಅದಾದ್ಮೇಲೆ ನಿನ್ ಸೆಕ್ಯೂರಿಟಿ ಡೆಪಾಸಿಟ್ ನ ಅವ್ರು ರಿಟರ್ನ್ ಮಾಡ್ತಾರೆ. ನೀನು ಸೆಕ್ಯೂರಿಟಿ ಡೆಪಾಸಿಟ್ ಮಾಡಿದ ತಕ್ಷಣವೇ ವಿದಿನ್ 1 ವೀಕ್ ಒಳಗೆ ನಿನ್ ಕನ್ಫರ್ಮೇಶನ್ ಬರುತ್ತೆ. ಕನ್ಫರ್ಮೇಶನ್ ಬಂದ್ರೆ ಬುಕ್ಕಿಂಗ್ ಆಗಿದೆ ಅಂತ ಅರ್ಥ. ಥ್ಯಾಂಕ್ ಯು ಚಂದನ್, ಈಗಲೇ ಬುಕ್ ಮಾಡ್ಬಿಡ್ತೀನಿ. ಸೊ ಗೊತ್ತಾದಲ್ಲ ಹೇಗೆ ಟ್ರೈನ್ ಬೋಗಿನ ಬುಕ್ ಮಾಡಬೇಕು ಅನ್ನೋದನ್ನ. ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಬಾಸ್ ವಾಲಾ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.